ರೆಸ್ಪಾನ್ಸಿಬಿಲಿಟಿ ಇಲ್ಲ. ರೆಸ್ಪಾನ್ಸಿಬಿಲಿಟಿ ಮಾಡಿದ್ದಿದ್ರೆ ನಮ್ ಸ್ಟೋರ್ ಇವತ್ತು ಕ್ಲೋಸ್ ಆಗ್ತಿದ್ದಿಲ್ಲ. BPMP ಅವರು ಬಂದು ತಿರ್ಗಾ ಮತ್ತೆ ಕ್ಲೋಸ್ ಮಾಡಿದ್ದಾರೆ. ಏನಕ್ಕೆ ಕ್ಲೋಸ್ ಮಾಡಿದ್ದಾರೆ, ಏನ್ ರೀಸನ್ ಬೇಕಂತಾನೆ ಸ್ಟೋರ್ ಕ್ಲೋಸ್ ಆಗಿದೆ. ಕನ್ನಡದವರೇ ಇಟ್ಕೊಂಡು ಕನ್ನಡದವ್ರಿಗೆ ಎಲ್ಲರಿಗೂ ಇಲ್ಲ ಈ ತರ ಮೋಸ ಮಾಡ್ಬಿಟ್ರೆ ಹೆಂಗ ಸರ್? ವರ್ಕರ್ ಪವರ್, ವರ್ಕರ್ ಪವರ್ ಇಂದ ಆಗ್ತಿರೋ ಅಂತ ನಮಗೆ ಅನ್ಯಾಯಕ್ಕೆ ನನ್ನ ಹೆಸರು ವಿನೋದ್ ಅಂತ. ನಾನು ಡೆಲಿವರಿ ಬಾಯ್ಸ್ ವೆಲ್ಫೇರ್ ಅಸೋಸಿಯೇಷನ್ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಅಂತ. ಸೊ ಹುಡುಗರು ನನಗೆ ಫೋನ್ ಮಾಡಿದರು, ಈ ಥರ ಇಲ್ಲಿ ಸೆಪ್ಟೋ ಕ್ಲೋಸ್ ಮಾಡಿದ್ದಾರೆ, BPMP ಕಡೆಯಿಂದ ಕ್ಲೋಸ್ ಮಾಡಿದ್ದಾರೆ ಅಂತ ಹೇಳಿದ್ರು. ಸರ್ ಅದೇ ಫಸ್ಟು ಇನ್ ಡೆಪ್ತ್ ಏನು ಗೊತ್ತಾಗಬೇಕು ಅಂದರೆ ಏನಕ್ಕಾಗಿ ಇದು ಕ್ಲೋಸ್ ಮಾಡಿದ್ದಾರೆ ಅಂತ ಇನ್ ಡೆಪ್ತಾಗಿ ಗೊತ್ತಾಗೋಕ್ಕೆ ನಾನು ರಿಯಾಲಿಟಿ ಚೆಕ್ ಮಾಡೋಕ್ಕೆ ಬಂದೆ. ಸೊ ಚೆಕ್ ಮಾಡುವಾಗ ಗೊತ್ತಾಯಿತು ಈ ಥರ BPMP ಕಡೆಯಿಂದ ಕ್ಲೋಸ್ ಮಾಡಿದ್ದಾರೆ ಅಂತ. ಸೊ BPMP ಕಡೆಯಿಂದ ಏನು ಕ್ಲೋಸ್ ಮಾಡಿದ್ದಾರೆ ಅಂತ ನಾವು ಡಿಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಸೊ ಅವಾಗ ಅವ್ರು ಏನು ಹೇಳಿದಂದರೆ ಈ ಥರ ಕೊಲ್ತೋಗಿರೋ ಇದು ಇಟ್ಟಿದ್ರು, ಮತ್ತು ಇಲ್ಲಿ ಲೋಕಲ್ ಇಶ್ಯೂಸ್ ಇದೆ, ಮತ್ತು ಟ್ರೇಡ್ ಲೈಸೆನ್ಸು ಮೇನು ಟ್ರೇಡ್ ಲೈಸೆನ್ಸು ಪ್ರಾಬ್ಲಮ್ ಇದೆ. ಏನಂದರೆ ಅದು ಎಕ್ಸ್ಪೈರ್ಡ್ ಆಗಿದೆ, ಇವರು ತಗೊಂಡೂ ಇಲ್ಲ. ಓಕೆ, ಸೊ ಅದಕ್ಕೆ ಈ ಸ್ಟೋರ್ನ ಕ್ಲೋಸ್ ಮಾಡಿದ್ದಾರೆ. ಸೊ ನಾವು ಮತ್ತೆ ಮ್ಯಾನೇಜರ್ ಹತ್ರನೂ ಮಾತಾಡಿದ್ದಕ್ಕೆ ಅವರು ಈ ಥರ ಈ ಸ್ಟೋರ್ ಕ್ಲೋಸ್ ಆಗಿದೆ ಅಂತ ಹೇಳಿದ್ದಾರೆ. ಬಟ್ ಇವಾಗ ಈ ಹುಡುಗರು ಇದ್ದಾರೆ, ಎಷ್ಟು ಜನ, ಆಲ್ಮೋಸ್ಟ್ ಒಂದು 200-300 ಜನ ಬೀದಿ ಪಾಲಾಗಿದ್ದಾರೆ. ಸೊ ಅದಕ್ಕಾಗಿ ಅವ್ರು ಬದುಕು ಕಟ್ಕೊಳೋದಕ್ಕೆ ನಮ್ಮ ಕಡೆಯಿಂದ ಏನು ಸಪೋರ್ಟ್ ಆಗುತ್ತೋ ನಾವೆಲ್ಲನೂ ಮಾಡೋದಕ್ಕೆ 100% ಸಪೋರ್ಟ್ ಕೊಡ್ತೀರಿ. ಸೊ ಓಕೆ, ಸೊ ಇವಾಗ ನೀವು ಅವ್ರನ್ನೂ ಕೇಳ್ಬೋದು ಸೊ ಏನೇನು ಪ್ರಾಬ್ಲಮ್ ಇದೆ ಅಂತ. ಓಕೆ ಬ್ರೋ, ನಿಮ್ಮ ಹೆಸರು? ಮಲ್ಲಿಕಾರ್ಜುನ್ ಅಂತ. ಏನು ಇಶ್ಯೂ ಆಗಿದೆ ಅವರು? ಬ್ರೋ ಏನಂದ್ರೆ ಇವಾಗ ಕಸ್ಟಮರ್ ರಿಟರ್ನ್ ಆರ್ಡರ್ ಹಾಕಿರ್ತಾರೆ ಅನ್ಕೊಳ್ಳಿ, ಅದನ್ನ ಐಟಮ್ ತೊಗೊಂಬಂದು ಕೊಟ್ಟಿರ್ತೀವಿ ಸ್ಟೋರಲ್ಲಿ. ಇನ್ನೊಬ್ರು ಆರ್ಡರ್ ಮಾಡಿದ್ರೆ ಅದೇ ಐಟಮ್ನ ಹಂಗೆ ಕಳಿಸ್ತಾರೆ, ಪ್ಯಾಕಿಂಗ್ ಓಪನ್ ಆಗಿರುತ್ತೆ. ಓಕೆ, ಅದು ಹಿಂಗೆ ಕಳಿಸ್ತಾರೆ. ಕಸ್ಟಮರ್ ಕೊಡಕ್ಕೆ ಹೋದಾಗ ಕಸ್ಟಮರ್ ಹೇಳ್ತಾರೆ ಇದೇನು ಓಪನ್ ಇದೆ. ಅಲ್ಲಿ ಹೋಗಿ ಇವಾಗ ನಾವು ಕ್ಯಾನ್ಸಲ್ ಮಾಡ್ಕೊಂಬಂದ್ರೆ ನಮ್ಗೇನು ಬರಲ್ಲ. ಇಲ್ಲಿ ಬಂದು ಹೇಳಿದ್ರೇನು ಇವ್ರೇನಂತಾರೆ ಕೊಟ್ಬಿಟ್ಟು ಬನ್ನಿ, ಇಲ್ಲ ಮಾರ್ಕೆಟ್ ಡೆಲಿವರ್ ಮಾಡ್ಕೊಂಬನ್ನಿ, ಕ್ಯಾನ್ಸಲ್ ಮಾಡ್ಕೊಂಬನ್ನಿ ಅಂತ ಹೇಳ್ತಾರೆ. ನಮ್ಗೇನು ಉಳಿಯುತ್ತೆ ಬ್ರೋ? 15 ರೂಪಾಯಿ ಕೊಡ್ತಾನೆ ಕ್ಯಾನ್ಸಲ್ ಮಾಡ್ಕೊಂಬಂದ್ರೆ ಅಷ್ಟು. ಸೊ ಇದು ಬಿಟ್ಟು ಬೇರೆ ಏನು ಪ್ರಾಬ್ಲಮ್ ಆಗಿದೆ? ಇದು ಬಿಟ್ಟು ಕೆಲವೊಂದು ಟೈಮು ಕೊಳ್ತಾಗಿರೋ ಐಟಮ್ ಕೊಡ್ತಾರೆ ಪಿಕ್ ಮಾಡ್ಕೊಂಡು. ಇಲ್ಲಿ ಕೇಳಿದ್ರೆ ರೆಸ್ಪಾನ್ಸ್ ಮಾಡಲ್ಲ ಸರಿಯಾಗಿ. ಇವ್ರು ಕೇಳಿದ್ರೆ ರೆಸ್ಪಾನ್ಸ್ ಮಾಡಲ್ಲ. ಅಲ್ಲಿ ಹೋಗಿ ಕಸ್ಟಮರ್ ಹತ್ರ ಬಯಸ್ಕೊಂಡು ಮತ್ತೆ ಹೀಗೆ. ಈ ಸ್ಟೋರು ಆಕ್ಚುಲಿ ಈಗ ಕ್ಲೋಸ್ ಆಗೋದಕ್ಕೆ ಸೊ ಇಷ್ಟು ಜನ ಇವತ್ತು ಬೀದಿಗೆ ಬರೋಕ್ಕೆ ಏನು ರೀಸನ್ ಬ್ರೋ? ಏನಾಗಿದೆ ಸರ್? ಮೇನ್ ರೀಸನ್ ಬಂದ್ಬಿಟ್ಟು 1 ಮಂತ್ ಬ್ಯಾಕ್ ಬಂದ್ಬಿಟ್ಟು ಒಂದು ಕಸ್ಟಮರ್ ಬಂದ್ಬಿಟ್ಟು ಒಂದು ಆರ್ಡರ್ ಮಾಡಿದ್ದಾರೆ. ಮೇನ್ 40 ರೂಪೀಸೋ ಅದು 100 ರೂಪೀಸೋ ಗೊತ್ತಿಲ್ಲ ನಮ್ಗೆ. ಮೇನ್ ರೀಸನ್ ಬಂದ್ಬಿಟ್ಟು ಮುಲ್ಲಂಗಿ ಚೆನ್ನಾಗಿಲ್ಲ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ. ಓಕೆನಾ? ಇಲ್ಲಿಗೆ ಬಂದಿರೋ ಕಸ್ಟಮರ್ಗೆ ಮೇನ್ ಒಳಗಡೆ ಇರೋ ರೆಸ್ಪಾನ್ಸಿಬಿಲಿಟಿ ಯಾರು ತಗೊಂಡಿಲ್ಲ, ಮ್ಯಾನೇಜರ್ಸ್. ಇವಾಗ ನಾವು ಅವ್ರು ಏನ್ ಕೊಡ್ತಿದಾರೋ ನಾವು ಅದನ್ನ ತಗೊಂಡೋಗೋ ಡೆಲಿವರಿಗೆ, ಹೋಮ್ ಡೆಲಿವರಿ ನಾವು ಮಾಡ್ತೀವಿ. ಅದು 5 ನಿಮಿಷ ಆಗ್ಲಿ 10 ನಿಮಿಷ ಆಗ್ಲಿ ನಾವು ಕೊಡ್ತಾ ಇದೀವಿ. ಕರೆಕ್ಟಾಗಿ ಕೊಡ್ತಿದೀವಾ? ಡೆಲಿವರಿ ನಮ್ದು ಓನ್ಲಿ ನಮ್ ಪ್ರಾಬ್ಲಮ್ ಇರೋದು. ಡೆಲಿವರಿಯಿಂದ ಏನು ಪ್ರಾಬ್ಲಮ್ ಆಗಿಲ್ಲ. ಕಸ್ಟಮರ್ ಏನು ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂತ ಬಂದು ಇಲ್ಲಿಗೆ ಬಂದಿರೋದು. ಇಲ್ಲಿಗೆ ಬಂದ್ಮೇಲೆ ಕಸ್ಟಮರ್ಗೆ ರೆಸ್ಪಾನ್ಸಿಬಿಲಿಟಿ ಯಾರು ತಗೊಂಡಿಲ್ಲ. ಮೇನ್ ಅವ್ರ ಕಸ್ಟಮರ್ ಮ್ಯಾನೇಜ್ಮೆಂಟ್ ಹೌದು, ರೆಸ್ಪಾನ್ಸಿಬಿಲಿಟಿ ಇಲ್ಲ. ರೆಸ್ಪಾನ್ಸಿಬಿಲಿಟಿ ಮಾಡಿದಿದ್ರೆ ನಮ್ ಸ್ಟೋರ್ ಇವತ್ತು ಕ್ಲೋಸ್ ಆಗ್ತಿದ್ದಿಲ್ಲ. ಮೇನ್ ಅವತ್ತು ಬಂದಿಲ್ಲ. ಅವ್ರು ಬಂದ್ಬಿಟ್ಟು ಮ್ಯಾನೇಜರ್ ಬರ್ಬೇಕು, ಎಲ್ರು ಓನರ್ ಬರ್ಬೇಕು, ಎಲ್ಲ ಮಾತಾಡಿದ್ದಾರೆ. ಓಕೆ, ಅದನ್ನೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಿದೀವಿ. ಇವ್ರು ಇಲ್ಲಿರೋ ಹುಡುಗರೆಲ್ಲ ಸೇರ್ಕೊಂಡು ಏನು ಮಾತಾಡ್ಬೇಡ್ರಿ ಅಪ್ಪ, ನೀವು ನಿಮ್ಗೆ ಸಂಬಂಧ ಇಲ್ಲ ಈ ವಿಷಯ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿ ಮುಚ್ಚಿಟ್ಟಿದ್ದಾರೆ. ನಾವು ಮಾತಾಡಿದ್ವಿ, ಸೈಲೆಂಟ್ ಆಗಿದ್ದೀವಿ. ಅವ್ರು ಬಂದು ತಿರ್ಗಾ ಒಂದು BPMP ಅವ್ರು ಬಂದ್ರು. BPMP ಅವ್ರು ಬಂದ್ಬಿಟ್ಟು ಮೇನ್ ಏನು ಸೊಲ್ಯೂಷನ್, ಏನು ಇಶ್ಯೂ ಆಗಿದೆ ಅದ್ರ ಮೇಲೆ ಡಿಪೆಂಡ್ ಮಾತಾಡಿಲ್ಲ. ಮೇನ್ ರೀಸನ್ ಆಚೆ ಕಸ ಇದೆ, ಅದು ಇದು ಮಾತಾಡಿದ್ರು. ಏನಕ್ಕೆ ಅದು ಮಾತಾಡಿದ್ರು ಗೊತ್ತಿಲ್ಲ. ಕಸ್ಟಮರ್ಗೆ ಏನು ಪ್ರಾಡಕ್ಟ್ ಚೆನ್ನಾಗಿಲ್ಲ, ಅದನ್ನ ರೆಸ್ಪಾನ್ಸಿಬಿಲಿಟಿ ಅವ್ರು ಕೊಡ್ಬೇಕಿತ್ತು, ಕರೆಕ್ಟಾಗಿ ಕೊಟ್ಟಿಲ್ಲ ಅಂತ. ಅದ್ರ ಆದ್ಮೇಲೆ BPMP ಅವರಿಂದ ಮತ್ತೆ ಪೊಲೀಸವ್ರು, ಟ್ರಾಫಿಕ್ ಪೊಲೀಸವರು ಎಲ್ಲಾರು ಬಂದ್ರು. ಇಲ್ಲಿಗೆ ಬಂದ್ಮೇಲೆ ಯಾರು ಮಾತಾಡಿಲ್ಲ. ನಾವು ಏನಾದ್ರು ಡೆಲಿವರಿ ಬಾಯ್ಸು ಅವರು ತಪ್ಪಿದೆ, ನಮ್ಗೆ ತಪ್ಪಿದೆ ಅಂದ್ಬಿಟ್ಟು ಎಲ್ಲ ಸೈಲೆಂಟ್ ಆಗಿದ್ವಿ. 20 ದಿವಸ 25 ದಿವಸ ಆಯ್ತು ಸ್ಟೋರ್ ಕ್ಲೋಸ್ ಆಗಿತ್ತು. ಆಮೇಲೆ ಏನಾಯ್ತು, ನಮ್ ಬೇರೆ ಸ್ಟೋರ್ಗೆ ಹೋದ್ರೆ ಅವರೆಲ್ಲ ಏನಂದ್ರು, ನೀವು ಇಲ್ಲಿ ಬರಂಗಿಲ್ಲ. ಎಷ್ಟು ದಿವಸ ಸ್ಟೋರ್ ಕ್ಲೋಸ್ ಆಗಿತ್ತು? 25 ಡೇಸ್ ಆಯ್ತು. 25 ಡೇಸ್ ಸ್ಟೋರ್ ಕ್ಲೋಸ್ ಆಗಿತ್ತು ನಮ್ಗೆ ವಿತೌಟ್ ಇನ್ಫಾರ್ಮೇಶನ್. ಈ 25 ಡೇಸ್ ನೀವೇನ್ ಮಾಡ್ತಿದ್ರಿ? ಬೇರೆ ಹತ್ರ ಕೆಲವೊಬ್ರು ಜನ ಒಂದು 20 ಜನ 30 ಜನ ಇಲ್ಲಿಂದ ಒಂದು ಸಾಕಾರ ನಗರಕ್ಕೆ, ಇಲ್ಲಾಂದ್ರೆ ಇದು ಪೈಪ್ಲೈನ್ ರೋಡ್ಗೆ ಇದೆಲ್ಲ ಕಲ್ಸ್ಬಿಟ್ಟು ಮಾತಾಡ್ಸಿದ್ದಾರೆ. ಅಲ್ಲಿ ಹುಡುಗರನ್ನೇ ಒಪ್ಪಿಸ್ಬಿಟ್ಟು ಮ್ಯಾನೇಜ್ಮೆಂಟ್ ಒಬ್ರು ಶಿವ ಅಂತ ಅವರೊಬ್ಬರೇ ಮಾತಾಡಿರೋದು. 20 ಜನ 30 ಜನ ನಾವು ಮಾತಾಡ್ತೀವಿ, ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಜಾಯಿನ್ ಮಾಡಿಸಿದ್ದಾರೆ. ಅಲ್ಲಿ ಮಾತಾಡಿದ್ಮೇಲೆ ಅವ್ರ ಹುಡುಗರು ಏನಂದ್ರು, ಇಲ್ಲಪ್ಪ ಇಲ್ಲಿ ಬರಂಗಿಲ್ಲ, ನೀವ್ ಏನಕ್ಕೆ ಬರ್ಬೇಕು, ನಿಮ್ ಸ್ಟೋರ್ ಬಿಟ್ಟು ಯಾಕೆ ಬರ್ಬೇಕು ಅಂತ ಅವ್ರು ಕ್ವಶನ್ ಕೇಳಿದ್ರು. ಸರಿ ಆಯ್ತು, ನಿಮ್ ಮಾತು ಕೇಳ್ತೀವಿ, ನಾವು 3 ಗಂಟೆಗೆ ಬರ್ತೀವಿ ಅಂತ ಕೆಲಸ ಮಾಡಿದೀವಿ. ಅದಾದ್ಮೇಲೆ 25 ಡೇಸ್ ಆದ್ಮೇಲೆ ಇಲ್ಲಿಗೆ ಬಂದ್ಮೇಲೆ ಇಲ್ಲಿಗೆ ಬಂದು
20 ದಿವಸ ಆದ್ಮೇಲೆ ಯಾಕೆ ಓಪನ್ ಮಾಡಿದ್ರು? ಸ್ಟೋರ್ ಓಪನ್ ಹ್ಮ್. ಮಾಡಿದ್ರು. ಓಕೆ. ಓಪನ್ ಮಾಡಿದ್ದಾರೆ ಏನ್ ವಿತೌಟ್ ಇನ್ಫಾರ್ಮೇಶನ್. BPMP ಅವ್ರಿಗಾಗ್ಲಿ ನಮ್ಗಾಗ್ಲಿ 250 ಜನ ಇದೀವಿ ಸರ್ ನಾವು ಟೋಟಲ್ ಹೌದು, ಎಷ್ಟು ಜನ ರೈಡರ್ಸ್ ಇಲ್ಲಿ ವರ್ಕ್ ಟೋಟಲ್ ಬಂದ್ಬಿಟ್ಟು 220 240 ಇದ್ದಾರೆ. ಓಕೆ. ಆಕ್ಚುಲ್ ಆಗಿ ಎಕ್ಸಾಕ್ಟ್ ಆಗಿ 240 220 ಜನ ಇದ್ದಾರೆ. 40 ಮೆಂಬರ್ಸ್ಗೂ ಡ್ಯೂಟಿ ಇಲ್ಲ. ಹೌದು, ಡ್ಯೂಟಿ ಇಲ್ಲ. Okay. ಏನಿಕ್ಕಿಲ್ಲ, ಸರಿ ಆಯ್ತು. ಇವ್ರು ಬಂದ್ಮೇಲೆ ಓಪನ್ ಮಾಡಿದಾರಲ್ಲ 25 ಡೇಸ್ ಆದ್ಮೇಲೆ ಇನ್ಫಾರ್ಮ್ ಮಾಡಿಬಿಟ್ಟು ನೀವು ಯಾರ್ಯಾರ ಕಷ್ಟ ಇದೆಯಾ ಅವ್ರು ಬಂದು ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದು ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಹೇಳ್ಬಿಟ್ಟು ಆದ್ರೆ ಈ ತರ ಇರಬೇಕು. ಪಕ್ಕದಲ್ಲಿ ಅಪಾರ್ಟ್ಮೆಂಟ್ ಅವರು ಕಂಪ್ಲೇಂಟ್ ಮಾಡಿದ್ದಾರೆ, BPMP ಅವ್ರು ಕಂಪ್ಲೇಂಟ್ ಮಾಡಿದ್ದಾರೆ, ನಿಮ್ ಈ ಟಿ ಶರ್ಟ್ ಹಾಕ್ಬೇಕು, ಶೂ ಹಾಕ್ಬೇಕು, ಇದೆಲ್ಲ ಇರಬೇಕು, ಇಂಥ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಹೇಳ್ಬಿಟ್ಟು ಇವಾಗ 5 ದಿವಸ ಆದ್ಮೇಲೆ BPMP ಅವ್ರು ಬಂದು ತಿರ್ಗಾ ಮತ್ತೆ ಕ್ಲೋಸ್ ಮಾಡಿದ್ದಾರೆ. ಏನಕ್ಕೆ ಕ್ಲೋಸ್ ಮಾಡಿದ್ದಾರೆ, ಏನ್ ರೀಸನ್? ಇವಾಗ ವಿತೌಟ್ ಇನ್ಫಾರ್ಮೇಶನ್ ಒಂದು ಮ್ಯಾನೇಜರ್ ಇಲ್ಲಿ ಇನ್ಚಾರ್ಜ್ ತಗೊಂಡ್ಮೇಲೆ ಒಳಗಡೆ ಏನ್ ಇನ್ಚಾರ್ಜ್ ಏನಿದೆ, ಲೈಸೆನ್ಸ್ ಇದೆಯಾ ಇಲ್ಲ ಏನು ಅದೆಲ್ಲ ಚೆಕ್ ಮಾಡಿಬಿಟ್ಟು ಒಂದು ಎಕ್ಸಾಂಪಲ್ ಆಗಿ ಒಂದು ಕೆಲ್ಸಕ್ಕೆ ಹೋಗ್ತೀವಿ ಸರ್ ನಾವು. ಅಲ್ಲಿಗೆ ಹೋದ್ಮೇಲೆ ನಾವು ಏನಿದೆ ಅಂತ ಎಲ್ಲ ಮ್ಯಾನೇಜ್ಮೆಂಟ್ ಕೊಟ್ಟ ಮೇಲೆ ಅಲ್ಲಿ ನಾವು ರೆಸ್ಪಾನ್ಸಿಬಿಲಿಟಿ ತಗೊಂಡ್ಮೇಲೆ ಮಾತಾಡ್ಬೇಕಲ್ಲ, ಏನ್ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಅಂತ. ಅವ್ರು ಎಲ್ಲ ಹೊಸಬ್ರು ಸರ್ ಬಂದಿರೋದು, ಅವ್ರಿಗೇನು ಗೊತ್ತಿಲ್ಲ. ಅವ್ರಿಗೇನು ಸ್ಟೋರು ಇಂಪ್ರೂವ್ ಮಾಡಬೇಕು ಅಂತ ಇದೀರ ಬಿಟ್ರೆ ಸರ್, ಇಲ್ಲಿ 1000 ಆರ್ಡರ್ ಬರ್ತಿತ್ತು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ. ಇವಾಗ 5000 ಆರ್ಡರ್ ಬರ್ತಿದೆ ಅಂದ್ರೆ ನಮ್ಮಿಂದಾನೆ, ನಾವು ಕೆಲಸ ಮಾಡಿದ್ದಿಂದಾನೆ 5000 ಆರ್ಡರ್ ಬರ್ತಿದೆ. ಏನಕ್ಕೆ ಬರ್ತಿದೆ? ನಾವ್ಗೆಲ್ಲ ಕಸ್ಟಮರ್ಸ್ಗೆ ಅವ್ರಿಗೆ ನಾವು ಅವ್ರ ಹತ್ರ ಏನು ಅಂತ ಅನ್ಸ್ಕೊಂತೀವೋ ಏನೋ ಗೊತ್ತಿಲ್ಲ, ನಾವು ಕರೆಕ್ಟ್ ಆನ್ ಟೈಮ್ಗೆ ಡೆಲಿವರಿ ಮಾಡ್ತಿದೀವಿ ಅಂತ ಕಸ್ಟಮರ್ಸ್ 5000 ಜನನೇ ನಮ್ಮ ಬೆಳೆಸಿದೀವಿ. ಇಂಥ ಸ್ಟೋರ್ನ ಯಾಕೆ ಕ್ಲೋಸ್ ಮಾಡಿದ್ದಾರೆ? ಏನ್ ರೀಸನ್? ಏನಕ್ಕೆ ಕ್ಲೋಸ್ ಮಾಡಿದ್ದಾರೆ ಅಂತ ರೀಸನ್ ಯಾರಿಗೂ ಗೊತ್ತಿಲ್ಲ ಸರ್. ಇಲ್ಲಿರೋ ಟೋಟಲ್ ಜನ ಮ್ಯಾನೇಜ್ಮೆಂಟ್ ಯಾರಿಗೂ ಗೊತ್ತೇ ಇಲ್ಲ. ಆ ರೀಸನ್ ಬೇಕೇ ಬೇಕು ಅಂತ ಮ್ಯಾನೇಜರ್ ಇರೋ ಕ್ವಾಲಿಟೀಸ್ ಯಾರಿಗೂ ಇಲ್ಲ ಬ್ರೋ. ಹೆಂಗ್ ವಲ್ಗರ್ ಮಾತಾಡ್ತಾರ ನೀವು ಕೇಳಿಸ್ಕೊಂಡಿರತ್ತಾನೆ. ಅವ್ರು ಈ ಬೇಕಾಗಿರೋ ಇನ್ಫಾರ್ಮೇಶನ್ ಕೊಡಲ್ಲ, ಸಡನ್ ಆಗಿ ಇದ್ದಂಗೆ ಅವ್ರಿಗೆ ಇಷ್ಟ ಬಂದಾಗ ರೂಲ್ಸ್ ರೆಗ್ಯುಲೇಷನ್ಸ್. ಓಕೆ, ಈಗ ಮೈನು ಈ ಕ್ಲೋಸ್ ಆಗಿರೋದ್ರಿಂದ ನಿಮ್ಗೆಲ್ಲ ಏನ್ ತೊಂದರೆ ಆಗ್ತಿದೆ? ಬ್ರೋ ನಮ್ಗೆ ತುಂಬಾ EMIs ಇರುತ್ತೆ, ಎಲ್ಲ ಇದೆ ಬ್ರೋ. ಎಲ್ಲರಿಗೂ ಒಂದೊಂದು ಕಮಿಟ್ಮೆಂಟ್ಸ್ ಇರುತ್ತೆ. ಮಂತ್ಲಿ ಬಂದಿದ ತಕ್ಷಣ ಮಂತ್ ಎಂಡಲ್ಲೇ ಇದು ಮಾಡ್ಕೊಂತ ಕ್ಲೋಸ್ ಮಾಡೋರೆ. ಲಾಸ್ಟ್ ಮಂತ್ ಅಷ್ಟೇ ಫಸ್ಟ್ ಸರಿ ಕ್ಲೋಸ್ ಮಾಡೋ ಟೈಮಲ್ಲಿ ಮಂತ್ ಎಂಡಲ್ಲೇ ಬೇಕಂತಾನೆ ಬಂದು ಕ್ಲೋಸ್ ಮಾಡಿರೋದು. ಅದು ಕೂಡ ಕಸ್ಟಮರ್ ಅವ್ರು ಹೆಂಗಂದಿದ್ದಾರೆ ಅಂದ್ರೆ 6 months ಇಂದ ಆರ್ಡರ್ ಮಾಡ್ತಾ ಇದಾರಂತೆ. 6 months ಇಂದ ಏನಕ್ಕೆ ಆರ್ಡರ್ ಮಾಡೋರು ಅಂತ ಪೊಲೀಸ್ ಅವರು ಕೇಳಿದ್ದಾರೆ. ಬಟ್ ಏನಂದ್ರೆ ಅವ್ರದ್ದೆಲ್ಲ ಒಂದು ಪೊಲಿಟಿಷಿಯನ್ ಇಂದ ಮಾಡಿರೋದು. ಆ ಸಂಘ ಅಂತ ಲಾಸ್ಟ್ ಅವ್ರೊಬ್ರು ಬಂದು ಮಧ್ಯಾಹ್ನಗೆಲ್ಲ 10 ಜನ ಸೇರ್ಕೊಂಡ್ಬಿಟ್ಟವ್ರು ಬ್ರೋ ಅವರು. ಓಕೆ, ಬೇಕಂತಾನೆ ಸರ್. ಆಕ್ಚುಲ್ ಆಗಿ ಒಂದ್ ನಿಮಿಷ, ಇವಾಗ ಕಸ್ಟಮರ್ ಒಂದು ಆರ್ಡರ್ ಮಾಡುತ್ತಿದ್ದಾರೆ ಅಂದ್ರೆ ಅದು ಚೆನ್ನಾಗಿರುತ್ತಾ ಅಂತಾನೆ ಆರ್ಡರ್ ಮಾಡ್ತಾರೆ, ಕರೆಕ್ಟಾ? ಇಲ್ಲಿಂದ ಒಂದು 1.5 year ಇಂದ ಕಸ್ಟಮರೇ ಒಪ್ಸಿದ್ದೀನಿ ಸರ್, ಅವ್ರು ಕರಿ ಸರ್ ಇಲ್ಲ, ಅವ್ರು ಅಂತಿದ್ದಾರೆ 1.5 year ಇಂದ ನಾನು ಇಲ್ಲೇ ಆರ್ಡರ್ ಮಾಡ್ತಿದ್ದೀನಿ ನಾವು, ಜಪ್ಟರಲ್ಲಿ ಆರ್ಡರ್ ಮಾಡ್ತಿದೀವಿ ನಾವು, ಆದ್ರೂ ಹಿಂಗೆ ಬರ್ತಿದೆ ಅಂತ 1.5 year ಇಂದ ಯಾಕೆ ಮಾಡ್ತಿದ್ರ ಸರ್ ಅವರು? ಇಲ್ಲಿಗೆ ಬಂದ್ಮೇಲೆ ಆ ಕ್ವಶನ್ ಕೇಳಿದ್ರೆ ಅವರು ನಮ್ಮ ಇಷ್ಟ ಮಾಡ್ತಿದ್ವು. ಆಯ್ತು ಮಾಡಿದೀರಾ ಸರ್, ತಪ್ಪಾಯ್ತು ಅಂತ ನಾವು ಬೇಲ್ಕೊಂಡು ಹೇಳಿದೀವಿ, ಆದ್ರೂ ಅವ್ರು ಕೇಳಿಲ್ಲ. ಬೇಕಂತಾನೆ ಸ್ಟೋರ್ ಕ್ಲೋಸ್ ಆಗಿದೆ ಸರ್. ಒಳಗಡೆ ಇಶ್ಯೂ ಇವಾಗ ಟ್ರೇಡ್ ಲೈಸೆನ್ಸ್ ಆಗ್ಲಿ ಏನಾದ್ರೂ ಆಗ್ಲಿ ಅದು ನಮ್ ಪ್ರಾಬ್ಲಮ್ ಅಲ್ಲ. ಮೇನ್ ಜೆಪ್ಟೋ ಅವ್ರು ಯಾಕೆ ಇದನ್ನ ಹೈಲೈಟ್ ಮಾಡ್ತಿಲ್ಲ, ಇವಾಗ ಅದನ್ನು ಯಾಕೆ ಕ್ಲಿಯರ್ ಮಾಡ್ಕೊಂತಿಲ್ಲ? ಅವ್ರ ಪ್ರಾಬ್ಲಮ್ ಇಂದ 250 ಜನ ಇವಾಗ ಬೀದಿಗೆ ಬಂದಿದ್ದೀವಿ ಸರ್ ನಾವು. ಬೇರೆ ಏನಾದ್ರು ಮಾತಾಡ್ತೀರಾ? ನಾನ್ ಕೇಳೋದೇನಂತಂದ್ರೆ, ಇವಾಗ ಮ್ಯಾನೇಜ್ಮೆಂಟ್ ಏನಾಯ್ತೋ ಒಳಗಡೆ ಏನ್ ಮಾಡ್ತಾರೋ ಅದು ಪ್ರತಿಯೊಂದು ಅವ್ರದ್ದು ರೆಗ್ಯುಲರ್ ಏನಾಯ್ತೋ ಅದೆಲ್ಲ ಅವ್ರು ಮಾಡ್ಕೊಂತಾರೆ. ಓಕೆ, ಅಕ್ಸೆಪ್ಟೆಡ್ ದಟ್. ನಾವೆಲ್ಲ ಜನ ಕೆಲಸ ಮಾಡ್ತಾ ಇದ್ರಿ, ಅಕ್ಸೆಪ್ಟೆಡ್ ದಟ್, ನಾವೆಲ್ಲ ಒಪ್ಕೊಂತೀರಿ. ನಿಮ್ಗೆ ಮ್ಯಾನೇಜರ್ಗೆ ಒಳಗಡೆ ಕೆಲಸ ಕೊಟ್ಟಿರೋದೇನು ಪೋಸ್ಟು, ನಿಮ್ದೇನಾಯ್ತೋ ಅದನ್ನ ನೋಡ್ಕೊಬೇಕು. ಓಕೆನಾ? ನಿಮ್ಗೆ ಯೋಗ್ಯತೆ ಇಲ್ಲ ಅಂತಂದ್ರೆ, ನಿಮ್ಗೆ ಒಳಗಡೆ ಮಾಡೋ ಕೆಲಸ ಯೋಗ್ಯತೆ ಇಲ್ಲ ಅಂತಂದ್ರೆ, ಮನೆಗೆ ಇವಾಗ ಯಾವನ ಹೋಗಿ ಒಬ್ಬ ಮಲ್ಕೊಂಡವನೆ, ಅವ್ರ ಹೆಸರುಗಳೆಲ್ಲ ಹೇಳಕ್ ಇಷ್ಟಪಡಲ್ಲ ನಾನು, ಮಲ್ಕೊಂಡವನ ಆರಾಮಾಗಿ. ನಾವು ಕೇಳೋದು ಏನಂತಂದ್ರೆ, ಇಷ್ಟು ಜನ ಬೀದಿಗೆ ಬಂದು ನಿಂತ್ಕೊಂಡಿದ್ದೀರಿ, ಈ ಜನಕ್ಕೆ ಏನ್ ರೆಸ್ಪಾನ್ಸಿಬಿಲಿಟಿ ನೀನ್ ಕೊಡ್ತೀಯಾ? ಈ ಜನಕ್ಕೆ ನೀನ್ ಏನ್ ಹೇಳಕ್ ಇಷ್ಟಪಡ್ತೀಯಾ? ಏನು ಇಲ್ಲ. ನೀವೇ ಫೋನ್ ಮಾಡಿ ನೀವೇ ಡೈರೆಕ್ಟ್ ಆಗಿ ಮಾತಾಡಿದಾಗ ಅವ್ರೇನ್ ರೆಸ್ಪಾನ್ಸ್? ಗುರು, ನೀವು ಸಾರ್ ಅಂತ ಇದ್ದೀರಾ ಕನ್ನಡದಲ್ಲಿ ಅವ್ರು ಗುರು ಅಂತಾರೆ. ಇಲ್ಲಿ ಕೆಲಸ ಮಾಡ್ತಾ ಇದ್ರಿ, ಓಕೆ, ಇದೆಲ್ಲ ಇದು ಮಾಡ್ಕೊಂಡು ಒಬ್ಬೊಬ್ರಿಗೂ ಒಂದೊಂದು ರೆಸ್ಪಾನ್ಸ್ ಕೊಡ್ತಾರೆ. ನೀವ್ ಇಷ್ಟ ಬಂದಾಗ ನಿಮ್ಮ ಅಮ್ಮ ನಿಮ್ಮ ಅಕ್ಕ ಅಂತೆಲ್ಲ ಅನ್ಸ್ಕೊಳಕ್ಕೆ ನಾವ್ ಯಾರು ಇಲ್ಲಿ ರೀತಿ ಮಾತಾಡೋದು? ಒಳಗಡೆ ಮ್ಯಾನೇಜರ್ಗಳೇ ಮಾತಾಡ್ತಾರೆ, ಇದೆಲ್ಲ ಮಾತಾಡ್ತಾರೆ. ನಮ್ಗಂತೆಲ್ಲ ರೈಡರ್ಸ್ಗಳೆಲ್ಲ ಪ್ರತಿಯೊಬ್ರು ಅರ್ಧಕ್ ಜನ ಇದ್ದಾರೆ, ಯಾರು ಬಾಯ್ಬಿಟ್ಕೊಂತಲ್ಲ ಅಷ್ಟೇ. ಇಲ್ಲಿ ತುಂಬಾ ಜನ ಇದ್ದಾರೆ ಮೇನ್ಗಳು. ಓಕೆನಾ? ಇನ್ನೊಂದೇನಂತಂದ್ರೆ, ನಿಮ್ಗೆ ಯೋಗ್ಯತೆ ಇಲ್ವಾ, ನಿಮ್ಗೆ ಸ್ಟೋರ್ ನಡ್ಸೋ ಯೋಗ್ಯತೆ ಇಲ್ಲ ಅಂತಂದ್ರೆ ಮುಚ್ಕೊಂಡು ನಿಮ್ದೇನಾಯ್ತೋ ಅದನ್ನ ಬೇರೆಯವ್ರಿಗೆ ಬಿಟ್ಕೊಡ್ಬೇಕು. ನೆಕ್ಸ್ಟ್ ಇನ್ನೊಬ್ಬ ಬಂದ್ಬಿಟ್ಟು ಅವ್ನು ಓಪನ್ ಮಾಡ್ಬಿಟ್ಟು ಅವ್ನ್ದೇನಾಯ್ತೋ ಅವ್ನು ಕ್ಲಿಯರ್ ಮಾಡ್ಕೊಂಡು ಅವ್ನಿಗಂತ ಒಂದು ಸರ್ಟಿಫಿಕೇಟ್ ಕ್ರಿಯೇಟ್ ಮಾಡ್ಕೊಂಡು ಬೇರೆಯವ್ನ ಕೆಲಸ ಕೊಡ್ತಾನೆ. ನಿಮ್ಗೆ ಯೋಗ್ಯತೆ ಇಲ್ವಾ, ಮನೇಲಿ ಮಲ್ಕೊಂಡಿದ್ರ ಮಲ್ಕೊಳ್ರಿ, ಬೇರೆಯವ್ರಿಗನ್ನ ಕೊಡ್ಬೇಕಲ್ಲ ನೀವು. ಇವಾಗ ಒಂದು ವಾರ 25 ದಿವಸ ಕ್ಲೋಸ್ ಆಗಿತ್ತು. 25 ದಿವಸ ಆದ್ಮೇಲೆ ಒಬ್ರು ಮ್ಯಾನೇಜರ್ ಬಂದ್ಬಿಟ್ಟು
ಇಲ್ಲಿಗೆ ಬಂದ್ಬಿಟ್ಟು ರೂಲ್ಸ್ ರೆಗ್ಯುಲೇಷನ್ ಏನ್ ಮಾಡಬೇಕು. ಇವತ್ತು ನಾವು ಇಷ್ಟು ಜನ ನಿಂತ್ಕೊಂಡಿದ್ವಿ ಬೆಳಗ್ಗೆಯಿಂದ, ಅವ್ರು ಯಾಕೆ ಇಲ್ಲಿಗೆ ಬರ್ತಿಲ್ಲ, ಯಾಕೆ ನಮ್ಗೆ ರೆಸ್ಪಾನ್ಸಿಬಿಲಿಟಿ ಕೊಡ್ತಿಲ್ಲ, ಅವ್ರು ಏನಕ್ಕಿದ್ದಾರೆ, ಮೇನ್ ರೀಸನ್ ಏನಕ್ಕೆ ಕ್ಲೋಸ್ ಆಗಿದೆ ನಮ್ಗೆ ಯಾವಾಗ ಕೊಟ್ಟಿಲ್ಲ ಇನ್ಫಾರ್ಮೇಶನ್ ಯಾರಿಗೂ ಇಲ್ಲ. ಅಟ್ಲೀಸ್ಟ್ ಈಗ ರೀಸನ್ ಏನು ನಮ್ಗೆ ಯಾವಾಗ ಓಪನ್ ಮಾಡ್ಕೊಡ್ತೀರಾ, ಅಟ್ಲೀಸ್ಟ್ ಈಗ ನಾವು ನಿಮ್ಗೆ ಇದನ್ನೇ ನಂಬ್ಕೊಂಡಿದೀವಿ ಅಷ್ಟೇ. ಪ್ರಾಬ್ಲಮ್ ಆಗಿದೆ. ಸೊ ಈ ಪ್ರಾಬ್ಲಮ್ಗೆ ಅಟ್ಲೀಸ್ಟ್ ನಿಮ್ಮ ಹತ್ರ ಬಂದ್ಬಿಟ್ಟು ಇಲ್ಲ ಈ ರೀತಿ ನೆಕ್ಸ್ಟ್ ನಿಮ್ಗೆ ಮಾಡ್ತೀವಿ ಅಥವಾ ಏನಾದ್ರು ಹೇಳಿದಾರ? ಸರ್ ಆ ತರ ಏನು ಇಲ್ಲ ಸರ್, ಯಾರ ಹತ್ರನೂ ಹೇಳಿಲ್ಲ ಸರ್. ಇಲ್ಲಿಗೆ ಬಂದ್ಮೇಲೆ ಈ ತರ ಸಿಚುವೇಶನ್ ಓಪನ್ ಆದಿದ್ದ ದಿವಸದಿಂದ ಅವ್ರು ಬಂದು ರೂಲ್ಸ್ ರೆಗ್ಯುಲೇಷನ್ಸ್ ಮಾಡಿ, ಇಲ್ಲಿ ನೋಡಿ ಸರ್, ಇದು ನೋಡಿ, ಇದು ಇಲ್ಲೆಲ್ಲ ಕಟ್ಟವ್ರೆ, ನಮ್ಗೆ ಟೀ ಶರ್ಟ್ ಹಾಕವ್ರೆ, ಎಲ್ಲ ನಾವ್ ಹಾಕೊಂತೀವಿ, ಆದ್ರೂ ಅವರು ಟೀ ಶರ್ಟ್ ಕಂಪಲ್ಸರಿ ಅಂತ ಹೇಳ್ಬಿಟ್ಟು ಹೋಗವ್ರೆ. ಇವಾಗ ಕಾಲ್ ಮಾಡ್ಬಿಟ್ರೆ ಅವ್ರಿಗೆ ನಮ್ಗೆ ಸಂಬಂಧ ಇಲ್ಲ, ಯಾರು ನೀವು ಅಂತ ಕೇಳ್ತಿದ್ದಾರೆ. ಏನ್ ಹೇಳ್ಬೇಕಂದ್ರೆ ಅವಾಗ್ಲೇ ನೀವು ಒಂದ್ ಕ್ವಶನ್ ಕೇಳಿದ್ರಿ ನಮ್ಮ ಹತ್ರ ಏನಂತ, ಅವರೇ ನಿಮ್ಮನ್ನ ಕೆಲ್ಸ ಕರ್ಸ್ಕೊಂಡ್ರಾ, ಅವರೇ ನಿಮ್ಮ ಹತ್ರ ಕೆಲಸ ಮಾಡಿಸ್ಕೊಂತಾರ ಅಂತ ಅಂದ್ಬಿಟ್ಟು ಕೇಳಿದ್ರಿ. ಓಕೆ, ಇವಾಗ ನಾ ಒಂದ್ ವಿಷಯ ಕೇಳ್ತೀರಿ, ಜೆಪ್ಟೋ ಸ್ಟೋರಿಂದ ಬಂದ್ಬಿಟ್ಟು ಅವ್ರು ನಮ್ಗೆ ನೋಟಿಫಿಕೇಶನ್ ಕಳ್ಸಿಲ್ಲ ಅಂದ್ರೆ, ಆ ಮೆಸೇಜ್ ಒಂದ್ ಕಳ್ಸಿಲ್ಲ ಅಂದ್ರೆ ನಾವೇನಕ್ಕೆ ಇಷ್ಟು ಜನ ಬರ್ತಿದ್ರಿ? ಏನಂತ ಮೆಸೇಜ್ ಹಾಕಿದ್ರು? ಕೆಲಸ ಮಾಡ್ಬೇಕು, ಇವಾಗ ಸ್ಟೋರ್ ಓಪನ್ ಆಗ್ತೈತೆ, ಬಂದ್ ಕೆಲಸ ಮಾಡ್ರಿ ಅಂತ ಅಂದ್ಬಿಟ್ಟು ನೀವು ಕಳ್ಸಿರೋ ಮೆಸೇಜ್ ಇಂದ ತಾನೇ ಬಂದಿರೋ ಪ್ರೂಫ್ ಐತೆ ನಮ್ಮ ಹತ್ರ. ಅಂದ್ರೆ 20 ದಿವಸ ಕ್ಲೋಸ್ ಆಗಿತ್ತಲ್ಲ, ಅದಾದ್ಮೇಲೆ ಆಗಿರೋ ವಿಷಯ ಇದು. ಮ್ಯಾನೇಜರೇ ಕಳ್ಸಿರೋದು ಓಪನ್ ಆಗಿ, ಅವರೇ ಕಳ್ಸಿರೋದು ನಮ್ಮ ಹತ್ರ ಬಂದ್ಬಿಟ್ಟು ಈ ತರ ಇವಾಗ ಓಪನ್ ಆಗ್ತೈತಿ ಸ್ಟೋರ್, ಬಂದು ಕೆಲಸ ಮಾಡ್ರಪ್ಪ ಅಂತ ಕಳ್ಸೋರೆ. ಸರ್ ಒಂದ್ ನಿಮಿಷ, ಅವರು BBMP ಅವರು ಮಾಡಿದಾರಲ್ಲ, ಓಕೆ ಅವ್ರು ಮಾಡಿದಾರೆ, ಅವ್ರ ಕೆಲಸ ಅವ್ರು ಮಾಡಿದ್ದಾರೆ. ಇಲ್ಲಿಗೆ ಬಂದು ರೀಸನ್ ಏನಂತ ಅದೆಲ್ಲ ನಮ್ಗೆ ಇನ್ಫಾರ್ಮ್ ಮಾಡ್ಬಿಟ್ಟು ಕ್ಲೋಸ್ ಮಾಡ್ಬೇಕು ತಾನೆ. ಅವ್ರು ಏನಕ್ಕೆ ಕ್ಲೋಸ್ ಮಾಡ್ಬೇಕು ಸರ್? ಅವ್ರಾಗ್ಲಿ ಅಟ್ಲೀಸ್ಟ್ BBMP ಅವ್ರು ಇನ್ಫಾರ್ಮ್ ಮಾಡಿಲ್ಲ ಅಂದ್ರೆ ಮ್ಯಾನೇಜ್ಮೆಂಟ್ ನೋಟಿಸ್ ಬಿಡು ನಮ್ಗೆ. ಅಟ್ಲೀಸ್ಟ್ ನೀವು ಇಷ್ಟು ದಿನಕ್ಕೆ ಬನ್ನಿ, ಇಷ್ಟು ದಿನಕ್ಕೆ ಬಂದಿ ಅನ್ನೋದು ಯಾರು ಹೇಳಿಲ್ಲ. ಸ್ವಲ್ಪ ದಿವಸ ಮಾಡವ್ರೆ, ಮತ್ತೆ ಓಪನ್ ಮಾಡ್ಬಿಟ್ಟು ಇಮಿಡಿಯೇಟ್ ಆಗಿ ಓಪನ್ ಮಾಡ್ಬಿಟ್ಟು ಬಾ ಅಂತ ಕರೆದವ್ರೆ. ಇಲ್ಲಿ ಬಂದ್ಮೇಲೆ ಈ ತರ ಮಾಡ್ಬೇಕಾ, ಬೇಕಂತ ಕ್ಲೋಸ್ ಮಾಡವ್ರೆ. ಏನೆಲ್ಲ ನೀವು ಫೇಸ್ ಮಾಡ್ತಿದ್ರ ಪ್ರಾಬ್ಲಮ್ಸ್ ಇದರಿಂದ? ಸರ್ ಸ್ಟಾರ್ಟಿಂಗು ಇವರು ಕಸ್ಟಮರ್ ಕಡೆಯಿಂದ ಕಂಪ್ಲೇಂಟ್ ಆಯಿತು, ಇವ್ರು ಯಾರು ಸರಿಯಾದ ರೆಸ್ಪಾನ್ಸ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಕ್ಲೋಸ್ ಮಾಡಿದ್ರು. ನಮಗೇನು ಹೇಳಿಲ್ಲ, ಬೇರೆ ಸ್ಟೋರಿ ನಮಗೆ ಇಲ್ಲಿಂದ ಶಿವಾಜಿನಗರ್ಗೆ ಹಾಕೋರೆ. ಇವಾಗ ಅಲ್ಲಿ ತನಕ ನಮ್ಗೆ ಹೋಗೋ ಮಾಡೋಕ್ಕಾಗಲ್ಲ, 15-20 ಕಿಲೋಮೀಟ್ರು. ಅಲ್ಲಿ ಹೋಗಿ ಮಾಡ್ರಿ, ಮಾಡಂಗಿದ್ರೆ ಮಾಡ್ರಿ, ಇಲ್ಲ ಅಂದ್ರೆ ಮಾಡ್ಬಿಡ್ರಿ. ಬೇರೆ ಸ್ಟೋರಿ ಟ್ರಾನ್ಸ್ಫರ್ ಮಾಡಂದ್ರೆ ಮಾಡೋಕೆ ರೆಡಿ ಇಲ್ಲ ಅವರು. ಇದೇ ಆಗತ್ತೆ, ಇರ್ರಿ ಅಂತಾರೆ. ಯಾರು ರೆಸ್ಪಾನ್ಸೇ ಮಾಡಿಲ್ಲ. ಗ್ರೂಪಲ್ಲಿ ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡಲ್ಲ ಯಾರು, ಮ್ಯಾನೇಜರ್ಗಳು ಯಾರೂ ಫೋನ್ ಪಿಕ್ ಮಾಡಲ್ಲ. ಬೇರೆ ಸ್ಟೋರಿ ಹಾಕು ಅಂದ್ರೂ ಹಾಕಲ್ಲ. ಇವಾಗ ನಮಗೆ ಕಮಿಟ್ಮೆಂಟ್ಸ್ಗಳಿದೆ, ಇಷ್ಟು ಅಂತ ಸಾಲ ಇದೆ, EMIಗಳಿದೆ, ಎಲ್ಲಾನು ಇದಾವೆ. ಬಟ್ ಯಾರು ಇವಾಗ ನಮ್ದು ಯಾರು ನೋಡಲ್ಲ. ಬಟ್ ಇದು ಓಪನ್ ಇದ್ರೆ ಹಿಂಗೆಲ್ಲ ಮಾಡೋದು, ಬಟ್ ಯಾರು ರೆಸ್ಪಾನ್ಸೇ ಮಾಡಲ್ಲ. ಇವಾಗ ಬೇರೆ ಸ್ಟೋರಲ್ಲಿ ನಾವು ಮಾಡೋಕೆ ಬೇರೆ ಸ್ಟೋರಿಗೆ ಹಾಕೋರೆ. ಒಂದ್ ವೇಳೆ ಅಲ್ಲಿ ಹೋದ್ರು ಕೂಡ ನೀವು ಸಾಯಂಕಾಲ 4 ಗಂಟೆ ಮೇಲೆ ಮಾಡ್ಕೊಳ್ರಿ ಅಂತಾರೆ. ಇನ್ನು ಬೆಳಿಗ್ಗೆ 6 ಗಂಟೆ ಬಂದ್ರೆ ನೈಟ್ 12 ಗಂಟೆ ತನಕ ಕಂಟಿನ್ಯೂ ಮಾಡ್ತೀವಿ, 16 ಅವರ್ ಕಂಟಿನ್ಯೂ ಮಾಡ್ತೀವಿ. ಎಷ್ಟು ವರ್ಷದಿಂದ ಇದೆ ಅಥವಾ 3 ವರ್ಷ ನೀವು ವರ್ಕ್ ಮಾಡ್ತಿದ್ದೀರಾ? 3 ವರ್ಷ, ನಾನು 2 ವರ್ಷದಿಂದ ಇಲ್ಲೇ ಮಾಡ್ತಾ ಇರೋದು. 2 ವರ್ಷದಿಂದ ಇಲ್ಲೇ 2.5 ವರ್ಷ ಆಯ್ತು. ಹಾ ಸರ್, ಅವಾಗಿಂದ ಮಾಡ್ತಾ ಇದೀನಿ. ಬಟ್ ಇವಾಗ ಕ್ಲೋಸ್ ಆದ್ಮೇಲೆ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇವಾಗ ಇಷ್ಟೆಲ್ಲ ಕಮೆಂಟ್ ಮಾಡ್ತಿದ್ದಾವೆ. ಬೇರೆ ಕಡೆ ಹೋದ್ರೆ ಬೇರೆ ಕಡೆ ಯಾರು ಬರಕ್ ಬಿಡ್ತಿಲ್ಲ. ರೈಡರ್ಸ್ ಇಲ್ಲ, ನೀವು 3 ಗಂಟೆ ಮೇಲೆ ಬನ್ನಿ, 6 ಗಂಟೆ ಮೇಲೆ ಅಲ್ಲಿ ಹೋದ್ರೆ ನಮ್ಮ 500 ರೂಪಾಯಿ ಆಗಲ್ಲ. ಓಕೆ ಬ್ರೋ, ನಾನು ನಿಮ್ಗೆ ಅದಕ್ಕೆಲ್ಲ ಅನ್ಕೊಂಡಿದ್ದೆ. ಈಗ ನಿಮ್ ಮ್ಯಾನೇಜರ್ ಎಲ್ಲ ಹೇಳೋದೇನಂದ್ರೆ, ಈಗ ಸರಿ ಈ ಸ್ಟೋರ್ ಕ್ಲೋಸ್ ಆಗಿದೆ, ಬೇರೆ ಸ್ಟೋರ್ಗೆ ಹಾಕೊಡ್ತೀವಿ, ಅಲ್ಲಿ ಹೋಗಿ ಮಾಡಿ. ಬೇರೆ ಸ್ಟೋರ್ ನಮ್ ರೂಮ್ ಇರೋದು ಇಲ್ಲಿ ವಿದ್ಯಾಣಪುರದಲ್ಲಿ, ಅವ್ರು ಹಾಕ್ತಾರೆ ಶಿವಾಜಿನಗರ, RT ನಗರ, ಅಲ್ಲಿ ಹೋಗಿ ಮಾಡ್ಬೇಕು ಅಂತ. ನಮ್ಗೆ ಹೋಗಕ್ಕೆ 2 ತಾಸು ಅಲ್ಲಿಗೆ. ಅಲ್ಲಿ ಹೋದ್ರು ಕೂಡ ಮಾಡಕ್ ಬಿಡಲ್ಲ ನಮ್ಗೆ. 6 ಗಂಟೆ ಮೇಲೆ ಬನ್ನಿ, 4 ಗಂಟೆ ಮೇಲೆ ಬನ್ನಿ ಅಂತ ಹೇಳ್ತಾರೆ. ಮೊನ್ನೆ ಇವಾಗ ಸ್ಟೋರ್ ಆನ್ ಆಗಿದೆ, ಟುಮಾರೋ ಎಲ್ಲರೂ ಬರ್ರಿ ಅಂತ ಮೆಸೇಜ್ ಹಾಕಿದ್ರು. ಸೊ ಆ ಸ್ಟೋರಿಂದ ನಾವು ರಿಟರ್ನ್ ಈ ಸ್ಟೋರಿ ಟ್ರಾನ್ಸ್ಫರ್ ಮಾಡ್ಕೊಂಡು ಮತ್ತೆ ಇಲ್ಲೇ ಬಂದ್ವಿ. ಇಲ್ಲಿ ಬಂದ್ಮೇಲೆ ಇಲ್ಲಿ ಆನ್ ಮಾಡಿದ್ದಾರೆ. ಇವಾಗ 5 ಡೇಸ್ ಆದ್ಮೇಲೆ ಮತ್ತೆ ಕ್ಲೋಸ್ ಮಾಡಿದ್ದಾರೆ. ಇವಾಗ ಮತ್ತೆ ನಾವು ಕ್ಲೋಸ್ ಮಾಡಿದ್ಮೇಲೆ ಇವಾಗ ಮತ್ತೆ ಬೇರೆ ಕಡೆ ಎಲ್ಲಿ ಹೋಗ್ಬೇಕು ಇವಾಗ ನಾವು? ಇವಾಗ ಅಲ್ಲಿ ಕೈ ಕಾಲು ಬಿದ್ಬಿಟ್ಟು ಆ ಸ್ಟೋರಿ ಮಾಡ್ಕೊಂಡಿವಿ. ಮಾಡ್ಕೊಂಡ್ಮೇಲೆ ಇವಾಗ ರಿಟರ್ನ್ ಅವ್ರು ಮಾಡಲ್ಲ. ಮತ್ತೆ ಇವಾಗ ಮತ್ತೊಂದ್ಸರಿ ಬರ್ತೀವಿ ಅಂದ್ರೆ ಬರಕ್ ಬಿಡಲ್ಲ. ಇವಾಗ ನಾವೆಲ್ಲಿ ಹೋಗ್ಬೇಕು? ಈಗೆಲ್ಲ ಇಲ್ಲಿ ಇದ್ದಷ್ಟೆಲ್ಲ ಜನ ಬೀದಿಗೆ ಬಂದವ್ರೆ. ಬೇರೆ ಯಾವ ರೈಡರು ಎಲ್ಲೂ ಯಾವ ಸ್ಟೋರಲ್ಲೂ ಬರಕ್ ಬಿಡ್ತಿಲ್ಲ. ಒಂದು ನಮಗೆ ಬೇರೆ ಸ್ಟೋರಲ್ಲಿ ಅವ್ರು ಬಂದು ಹೇಳ್ಕೊಡ್ಬೇಕು, ಇಲ್ಲಿ ರೈಡರ್ ಮಾಡ್ಬೇಕು ಇವ್ರು ಅಂತ. ಅಲ್ಲ ಯಾರು ಬರಕ್ಕೆ ಬಿಡಲ್ಲ ನಿಮ್ಗೆ. ಕನ್ನಡದವರೇ ಇಟ್ಕೊಂಡು ಕನ್ನಡದವ್ರಿಗೆ ಎಲ್ಲರಿಗೂ ಇಲ್ಲ ಈ ತರ ಮೋಸ ಮಾಡ್ಬಿಟ್ರೆ ಹೆಂಗ ಸರ್? ಅವರು ಕಸ್ಟಮರ್ ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷಂತೆ. ಸೊ ಅವರೆಲ್ಲ ಬಂದ್ಬಿಟ್ಟು ಪಬ್ಲಿಕ್ ಟಿವಿನವ್ರು ಬಂದ್ಬಿಟ್ಟು ಅವರೆಲ್ಲ ಕ್ಲೋಸ್. ನಮ್ಗೆ ಯಾರು ಏನು ಹೇಳಿಲ್ಲ, ರೈಡರ್ಸ್ಗೆ ಯಾರು ಏನು ಮಾತಾಡಿಲ್ಲ ಸರ್. ಅವ್ರು ಏನು ಅಂದಿಲ್ಲ ರೈಡರ್ಸ್. ಏನ್ ಸಮಸ್ಯೆ ಅಂದ್ರೆ ಈಗ ಇವಾಗ ಅವ್ರು ನಮಗೆ ಬೇರೆ ಸ್ಟೋರಿಗೆ ಟ್ರಾನ್ಸ್ಫರ್ ಮಾಡಿಸಿದ್ರೆ ಅವ್ರು ಬಂದು ಅಲ್ಲಿ ನಮಗೆ ಪರ್ಮಿಷನ್ ಕೊಡಿಸ್ಬೇಕು, ಇವ್ರು ಇಲ್ಲ ಆರ್ಡರ್ ಮಾಡಬೇಕು ಅಂತ. ಸೊ ಅವ್ರು ನಮಗೆಲ್ಲ ಆರ್ಡರ್ ಮಾಡೇ ಕೊಡ್ತಿಲ್ವಲ್ಲ ರೈಡರ್ಸ್, ಬೇರೆ ರೈಡರ್ಸ್.